ಎಲ್ಲರಿಗೂ ಪ್ರೇಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರಿಯರೇ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸ್ತಾ ಇದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ರ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವರು ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಕೀರ್ತನೆಗಳು 119ನೇ ಅಧ್ಯಾಯ 105ನೇ ವಚನ. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ದಾರೆ ಪ್ರಿಯರೇ. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ದಾರಿಗೆ ಬೆಳಕು ಆಗಿದೆ ಎಂಬುದಾಗಿ ಇಲ್ಲಿ ದಾವೀದ ಭಕ್ತರು ಹೇಳ್ತಿದ್ದಾರೆ ಪ್ರಿಯರೇ. ನಿಜವಾಗಿಯೂ ದೇವರ ವಾಕ್ಯವು ನಮ್ಮ ಜೀವಿತದಲ್ಲಿ ನಮ್ಮ ಕಾಲಿಗೆ ದೀಪವಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ನಮ್ಮ ದಾರಿಗೆ ಬೆಳಕು ಆಗಿದೆ. ನಿಜವಾಗಿ ದೇವರ ವಾಕ್ಯ ಇದ್ದಂತ ನಮ್ಮ ಜೀವಿತಗಳು ನಮಗೆ ಬೆಳಕಾಗಿ ನಡೆಸುವಂತದ್ದಾಗಿದೆ ಪ್ರಿಯರೇ. ಆತನ ವಾಕ್ಯಗಳು ನಮ್ಮ ದಾರಿಗೆ ಬೆಳಕು ಪ್ರಿಯರೇ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ದೇವರ ವಾಕ್ಯ ಇಲ್ಲದಿದ್ದರೆ ನಮ್ಮ ಜೀವಿತ ಕತ್ತಲಾಗಿರುವಂತ ಜೀವಿತನೇ. ನಮ್ಮ ಜೀವಿತನು ಅನೇಕ ಬಲದ ಸ್ಥಿತಿಗಳು, ಅವಮಾನ ಸ್ಥಿತಿಗಳು, ಏನಿಲ್ಲಂತ ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿ ಬರುವಂತದ್ದಾಗಿದೆ ಪ್ರಿಯರೇ. ಯಾವಾಗಂದ್ರೆ ನಾವು ನಮ್ಮ ಜೀವಿತದಲ್ಲಿ ದೇವರ ವಾಕ್ಯದ ಬೆಳಕು ಇಲ್ಲದಿದ್ದಾಗ ನಮಗೆ ಅನೇಕ ಸಮಸ್ಯೆಗಳು ಉಂಟಾಗುತ್ತೆ ಪ್ರಿಯರೇ. ಆದರೆ ಮುಂಜಾನೆ ದೇವರು ನಮಗೆ ವಾಗ್ದಾನ ಮಾಡ್ತಾರೆ, ಆತನ ವಾಕ್ಯವೇ ನಮ್ಮ ಕಾಲಿಗೆ ದೀಪವು, ನಮ್ಮ ದಾರಿಗೆ ಬೆಳಕು ಆಗಿದೆ. ಹಲ್ಲೆಲೂಯಾ. ದೇವರು ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಾರೆ ಪ್ರಿಯರೇ. ನಾವು ದೇವರ ವಾಕ್ಯನ ಗಟ್ಟಿಯಾಗಿ ಹಿಡ್ಕೊಂಡು ದೇವರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ನಾವು ಬಾಳುವಂತರಾಗಿರ್ಬೇಕು. ಆತನ ವಾಕ್ಯಗಳೇ ನಮಗೆ ಬೆಳಕಾಗಿ ನಡೆಸುವಂತದ್ದಾಗಿದೆ ಪ್ರಿಯರೇ. ಪ್ರತಿಯೊಂದು ವಿಷಯಗಳಲ್ಲಿ ಆತ ನಮಗೆ ಸಹಾಯಕನಾಗಿದ್ದು ನಮ್ಮ ನಡೆಸುವಂತದ್ದು ಪ್ರಿಯರೇ. ನಮ್ಮ ದಾರಿಗೆ ಬೆಳಕು. ನಮ್ಗೆ ಏನ್ ಕಾಣಂತ ಸ್ಥಿತಿಗಳು, ಅವಮಾನ ಸ್ಥಿತಿಗಳು, ನಿಂದೆಗಳು, ಅನೇಕ ವಿಷಯದಲ್ಲಿ ನಾವು ಬಿತ್ತೋಗಿದ್ದ ಸ್ಥಿತಿಗಳಲ್ಲಿ ನಮಗೆ ದಾರಿ ಕಾಣಲಂತ ಪರಿಸ್ಥಿತಿ ನಾವು ಜೀವಿಸ್ತಾ ಇದ್ದಿರ್ಬೋದು ಪ್ರಿಯರೇ. ಆದ್ರೆ ಮುಂಜಾನೆ ಸಮಯ ದೇವರ ವಾಕ್ಯವೇ ನಮಗೆ ಬೆಳಕಾಗಿದ್ದು ನಮ್ಮ ನಡೆಸುವಾಗ, ದೇವರ ವಾಕ್ಯವೇ ನಮಗೆ ದಾರಿಗೆ ಒಂದು ಬೆಳಕಾಗಿ ನಮ್ಮ ನಡೆಸುವಾಗ ಪ್ರಿಯರೇ, ನಾವು ಮುಂಜಾನೆ ಸಮಯ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕು. ಪ್ರತಿಯೊಂದು ಬಿದ್ದೋಗಿದ್ದ ಸ್ಥಿತಿಗಳು, ಅವಮಾನ ಸ್ಥಿತಿಗಳು, ಎಷ್ಟೇ ನಮ್ಮ ಭಯಂಕರ ಕತ್ತಲೆಗಿಂತ ನಮ್ಮ ಜೀವಿತ ನಾವು ಜೀವಿಸ್ತಾ ಇದ್ದಿರ್ಬೋದು ಪ್ರಿಯರೇ. ಆದ್ರೆ ಮುಂಜಾನೆ ಸಮಯ ದಾವೀದ ಭಕ್ತರು ಹೇಳ್ತಾರೆ, ನಿನ್ನ ವಾಕ್ಯವೇ ನನ್ನ ಕಾಲಿಗೆ ದೀಪವಾಗಿದೆ ತಂದೆ, ನನ್ನ ದಾರಿಗೆ ಬೆಳಕಾಗಿದೆ ಅಪ್ಪ ಅಂತೇಳಿ ನಾವು ದಾವೀದ ಭಕ್ತರ ಹಾಗೆ ನಾವು ನಂಬಿ ವಿಶ್ವಾಸ ಮಾಡಿ ನಾವು ದೇವರಿಗೆ ಪ್ರಾರ್ಥಿಸುವಂತ ಮಕ್ಕಳಾಗಿರುತ್ತೀರಿ. ಯಾವಾಗ ನಾವು ದೇವರ ವಾಕ್ಯನ ಸ್ವೀಕಾರ ಮಾಡಿಕೊಂಡು ದೇವರ ವಾಕ್ಯದಂತೆ ನಡೆಯುವಾಗ ದೇವರು ನಮ್ಮ ಜೀವಿತದಲ್ಲಿ ಮಾಡುವಂತ ಅದ್ಭುತ ರೀತಿಗಳು ನಮ್ಮ ಜೀವಿತದಲ್ಲಿ ನಡೆಯುವಂತದ್ದಾಗಿದೆ ಪ್ರಿಯರೇ. ಯಾವಾಗಂದ್ರೆ ಆತನ ವಾಕ್ಯ ನಾವು ಆತ್ಮ ರೀತಿಯಾಗಿ ನಾವು ಸಂಪೂರ್ಣವಾಗಿ ಆತನ ವಾಕ್ಯದಂತೆ ನಡೆಯುವಾಗ ದೇವರ ವಾಕ್ಯವೇ ನಮಗೆ ಬೆಳಕಾಗಿದ್ದು ನಡೆಸುವಂತದ್ದಾಗಿದೆ ಪ್ರಿಯರೇ. ನಮ್ಮ ಪ್ರತಿಯೊಂದು ವಿಷಯದಲ್ಲಿ ಆತ ನಮ್ಮ ದಾರಿಗೆ ಬೆಳಕು, ರಕ್ಷಕನಾಗಿ ನಮ್ಮ ನಡೆಸುವಂತ ದೇವ್ರ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ನೀವು ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಡ್ರಿ. ನಿಜವಾಗಿ ದೇವರು ವಾಗ್ದಾನ ಮಾಡಿದಂತ ದೇವ್ರ ವಾಗ್ದಾನ ನಿಮ್ಮ ಜೀವಿತದಲ್ಲಿ ಆತನ ವಾಗ್ದಾನ ನೆರವೇರಿಸಿ ನಮ್ಮನ್ನು ಆಶೀರ್ವದಿಸಿ ನಮ್ಮನ್ನು ಬಲಪಡಿಸಿ ಆತ ನಮ್ಮನ್ನು ಕಾಯ್ದು ಕಾಪಾಡುವಂತ ದೇವ್ರ ಪ್ರಿಯರೇ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗ್ಲಿ. ಎಸ್ಯ ಮುಂಜಾನೆ ಸಮಯ ಎಷ್ಟು ಜನರು ವಾಗ್ದಾನ ನೋಡ್ತೀರಪ್ಪ, ವಾಗ್ದಾನ ಅವರ ಜೀವಿತದಲ್ಲಿ ತಂದೆ ನೀವು ಅದ್ಭುತ ರೀತಿಯಾಗಿ ತಂದೆ ನೆರವೇರಿಸಿ ಆಶೀರ್ವದಿಸಿ ಬಲಪಡಿಸಿ ನೀವು ಕಾಯ್ದು ಕಾಪಾಡುವಂತ ದೇವ್ರ ಪ್ರಭಾ. ಎಷ್ಟು ಬಲವುಳ್ಳ ವಾಗ್ದಾನ ಮೂಲಕವಾಗಿ ನಮ್ಮನ್ನು ಬಲಪಡಿಸಿದಪ್ಪ. ನಾವು ಬಿದ್ದೋಗಿದ್ದ ಸ್ಥಿತಿಯಲ್ಲಿ, ಅವಮಾನ ಸ್ಥಿತಿಗಳಲ್ಲಿ, ನಮಗೆ ದಾರಿ ಕಾಣದಂತ ಪರಿಸ್ಥಿತಿಯಲ್ಲಿ ತಂದೆ ನಾವು ಜೀವಿಸ್ತಾ ಇದ್ದ ಪ್ರಭಾ. ಆದ್ರೆ ನಿಮ್ಮ ವಾಕ್ಯದ ಬಲದಿಂದ ಪ್ರಭಾ, ನಿಮ್ಮ ವಾಕ್ಯವೇ ನಮ್ಮ ಕಾಲಿಗೆ ಬೆಳಕಾಗಿದೆ ಎಂಬುದಾಗಿ ತಂದೆ ನೀವು ವಾಗ್ದಾನ ಮಾಡಿರಿ ಪ್ರಭಾ.
ನಮ್ಮ ದಾರಿಗೆ ಬೆಳಕು, ನಮ್ಮ ಕಾಲಿಗೆ ದೀಪವಾಗಿದ್ದು ನಮ್ಮನ್ನು ಕಾಯ್ದು ಕಾಪಾಡುವಂತದ್ದಾಗಿದೆ ಪ್ರಭಾ. ಎಷ್ಟು ಒಳ್ಳೆ ಅದ್ಭುತ ರೀತಿ ವಾಗ್ದಾನ ಮಾಡಿರಿ ಪ್ರಭಾ. ವಾಗ್ದಾನ ಕೇಳುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದು ಅವರ ಕಾಲಿಗೆ ಬೆಳಕಾಗಿದ್ದು, ಅವರ ಜೀವದಲ್ಲಿ ದೀಪವಾಗಿದ್ದು ಪ್ರಭಾ, ನೀವು ವಾಗ್ದಾನ ಮೂಲಕವಾಗಿ ತಂದು ಅವ್ರಿಗಿದ್ದಂತ ಪರಿಸ್ಥಿತಿಗಳು, ಎಷ್ಟೇ ಭಯಂಕರ ಪರಿಸ್ಥಿತಿಗಳು, ಸಮಸ್ಯೆಗಳು, ರೋಗಗಳು, ಚಿಂತೆಗಳು, ಅವಮಾನ ಸ್ಥಿತಿಗಳು, ಅವರಿಗೆ ದಾರಿ ಕಾಣದಂತ ಒಂದು ಪರಿಸ್ಥಿತಿಯಲ್ಲಿ ಜೀವಿಸ್ತಾ ಇದ್ರು ಪ್ರಭಾ, ಆದ್ರೆ ನೀವು ವಾಗ್ದಾನ ಮಾಡಿದಂತ ದೇವ್ರ ಪ್ರಭಾ, ಅವ್ರ ಕಾಲಿಗೆ ನಿಮ್ಮ ವಾಕ್ಯ ದೀಪವಾಗಿದ್ದು ಬೆಳಕಾಗಿ ನೀವು ನಡೆಸುವಾಗ ಪ್ರಭಾ, ಪ್ರತಿಯೊಂದು ಬಲನ ಸ್ಥಿತಿಗಳು, ಅವಮಾನ ಸ್ಥಿತಿಗಳೆಲ್ಲ ಎದುರಿಸುವಂತೆ ಅವರಿಗೆ ಕೃಪೆ ಮಾಡ್ರಿ, ಅವರಿಗೆ ಬಲ ಕೊಡ್ರಿ ಪ್ರಭಾ. ಈ ಮುಂಜಾನೆ ಈ ವಾಗ್ದಾನ ಮೂಲಕವಾಗಿ ತಂದು ಅದ್ಭುತ ರೀತಿಯಾಗಿ ಅವ್ರ ಕುಟುಂಬದಲ್ಲಿ ತಂದು ಈ ವಾಗ್ದಾನ ಆಶೀರ್ವಾದಕರವಾಗಿ ಜೀವಿಸುವಂತೆ ಮಾರ್ಪಡಿಸಪ್ಪ. ಸ್ತೋತ್ರ ತಂದೆ. ಎಷ್ಟು ಜನರು ಮ್ಯಾರೇಜ್ ಅನಿವರ್ಸರಿ, ಹುಟ್ಟಿನ ಹಬ್ಬನ ಆಶ್ರಯಿಸುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದು ಈ ವಾಗ್ದಾನ ಅದ್ಭುತ ರೀತಿಯಾಗಿ ತಂದು ಅವರಿಗೆ ಆಶ್ರಯಿಸಿ ಬಲಪಡಿಸಿರಪ್ಪ. ಮತ್ತು ವಿಶೇಷವಾಗಿ ತಂದು ಕಮೆಂಟ್ಗಳ ಮೂಲಕ ತಿಳಿಸುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದು ಈ ವಾಗ್ದಾನ ನೆರವೇರಿಸಿ ಆಶ್ವಾದಿಸಿ ಅವರ ಕಾಲಿಗೆ ದೀಪವು ನೀವಾಗಿದ್ದು, ಅವ್ರ ಮಾರ್ಗಕ್ಕೆ ಬೆಳಕಾಗಿದ್ದು ನೀವೇ ನಡೆಸಬೇಕಂತೇಳಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಎಷ್ಟು ಜನರು ಈ ವಾಗ್ದಾನ ಕೇಳಿ ಆತ್ಮ ಬಲ ಹೊಂದ್ಕೊಂಡಿದ್ರು ಪ್ರಿಯರೇ, ಸಂತೋಷ ಉಳ್ಳವರಾಗಿದ್ರೆ ಪ್ರಿಯರೇ, ಈ ವಾಗ್ದಾನವು ಅನೇಕರಿಗೆ ಶೇರ್ ಮಾಡುವಂತರಾಗಿರಿ. ನೀವು ಹೊಂದ್ಕೊಂಡಿರುವಂತ ಬಲವು, ಸಂತೋಷವು ಅವರು ಸಹ ವಾಗ್ದಾನ ಕೇಳಿ ಹೊಂದ್ಕೊಳ್ಳುವಂತರಾಗಿರ್ತಾರೆ. ಮತ್ತು ಪ್ರಿಯರೇ, ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ. ನಿಮಗೋಸ್ಕರವಾಗಿ, ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥನೆ ಮಾಡುವಂತರಾಗಿರ್ತೀವಿ ಪ್ರಿಯರೇ. ಮತ್ತು ಹೊಸೊಬ್ರು ಯಾರಾದ್ರೂ ಈ ಚಾನೆಲ್ ನೋಡುವುದಾದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪ್ರತಿದಿನ ದೇವರು ಅದ್ಭುತ ರೀತಿಯಾಗಿ ಅದನ್ನು ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆಲಿ ಅದನ್ನು ಮಾತಾಡುವಂತ ದೇವ್ರಿ. ಈ ವಾಗ್ದಾನ ನಿಮ್ಮ ಜೀವಿತದಲ್ಲಿ ದೇವರ ಆಶೀರ್ವಾದಕರವಾಗಿ ಜೀವಿಸುವಂತೆ ಕೃಪೆ ಮಾಡಲಿ ಪ್ರಿಯರೇ. ಆಮೇನ್. ಗಾಡ್ ಬ್ಲೆಸ್ ಯು.